ಅಸ್ಸಲಾಂ ವಲೈಕುಂ. ಸೊ ನೀರು ಕೊಡದ ನಾಡಿನಲ್ಲಿ ಮುಂದುವರೆದ ಭಾಗ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾಕೆ ಇಲ್ಲಿ ಚಿಕ್ಕ ಚಿಕ್ಕ ಭಾಗಗಳನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಗಮನ ಇಟ್ಟು ಕೇಳಿಸ್ಕೊಂಡು ಆ ಪಾಠಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಪ್ರಶ್ನೆ ಬಂದರೂ ನೀವು ಅಟ್ಲೀಸ್ಟ್ ಮೌಖಿಕವಾಗಿ ಹೇಳ್ಕೊಂಡು ಅದನ್ನ ಬರೆಯೋಕೆ ಒಂದು ಆ ಒಂದು ಕೌಶಲ್ಯತೆ ನಿಮ್ಮಲ್ಲಿ ಬರಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಯಾಕಂದ್ರೆ ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ, ಹಾಫ್ ಮಾರ್ಕ್ಸ್ ಇಸ್ ಬೆಟರ್ ದ್ಯಾನ್ ಝೀರೋ ಅನ್ನೋದನ್ನ. ಸೊ ಇಲ್ಲಿ ಮುಂದುವರಿದ ಭಾಗ ಹೇಳ್ತೀನಿ. ಸೊ ಐಸ್ ಕ್ರೀಮ್ ತಿಂತಾ ಇದ್ರು ಎಂ ಜಿ ರೋಡಲ್ಲಿ ಐಸ್ ಕ್ರೀಮ್ ತಿನ್ನುವಾಗ ಅಲ್ಲಿ ವೇಟರಿಗೆ ನೀರು ಕೊಡಿ ಅಂತ ಕೇಳ್ತಾರೆ. ಅವರು ಮಿನರಲ್ ವಾಟರ್ ಅಂತ ಕೇಳ್ತಾನೆ. ಇಲ್ಲ, ಸಾಮಾನ್ಯವಾದ ನೀರು, ನಾರ್ಮಲ್ ವಾಟರೇ ಕೊಡಿ ಅಂದ್ರೆ 15 ನಿಮಿಷ ವೆಯ್ಟ್ ಮಾಡಿದ್ರು ಅವ್ನು ಬರೋದೇ ಇಲ್ಲ. ಇವ್ರು ಏನ್ ಮಾಡ್ತಾರೆ, ವೆಯ್ಟ್ ಮಾಡಿ ಮಾಡಿ ಹೋಗಿ ಕೌಂಟರಿಗೆ ಬಿಲ್ ಕೊಟ್ಟು ವಾಪಸ್ ಬರುವಾಗ ನೋಡ್ತಾರೆ ಆ ವೇಟರ್ ಎಲ್ರಿಗೂ ಮಿನರಲ್ ವಾಟರ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾನೆ. ಅವ್ನು ಮಿನರಲ್ ವಾಟರ್ ಬೇಕಾ ಅಂತಾನೆ ಯಾವ ರೇಂಜಲ್ಲಿ ಕೇಳ್ತಾ ಇದ್ದಾನೆ ಅಂದ್ರೆ, ನಮಗೆ ನಾರ್ಮಲ್ ವಾಟರ್ ಅಂತ ಅವ್ನ ಮುಂದೆ ಕೇಳಕ್ಕೆ ಹಿಂಜರಿಕೆ ಆಗ್ಬೇಕು. ಆ ತರ ಅವನು ಮಿನರಲ್ ವಾಟರ್ ಬೇಕಾ ಅಂತ ಕೇಳ್ತಾ ಇದ್ದಾನೆ. ಸೊ ಇದು ಕೂಡ ಒಂದು ವ್ಯವಹಾರಿಕತನ ಅಂತಾನೆ ನಾವಿಲ್ಲಿ ಹೇಳ್ಬೋದು. ಆದರೆ ನಿಜಕ್ಕೂ ಆಘಾತ, ಇಟ್ ಇಸ್ ವೆರಿ ಆಕ್ಸಿಡೆಂಟ್ಲಿ ಆಘಾತವಾದದ್ದು. ಇದು ತುಂಬಾ ಒಂದು ಆಘಾತ, ನಮಗೆ ಅದನ್ನ ತಡ್ಕೊಳಕ್ ಆಗಲ್ಲ. ತೀರಾ ಇತ್ತೀಚೆಗೆ ಮಾಲತಿಯೊಡನೆ ಇಂದಿರಾನಗರದ ಮುಖ್ಯ ರಸ್ತೆ ಪುಟ್ಟ ಜಾಯಿಂಟ್ಗೆ ಹೊಸ ಬಗೆಯ ಐಸ್ ಕ್ರೀಮ್ ತಿನ್ನುವ ಬಯಕೆಯಲ್ಲಿ ಹೋಗಾಗ ಮಿಸಿಸಿಪಿ ಮಟ್ಪಿ ಎಂದು ಎಲ್ಲೋ ಪತ್ರಿಕೆಯಲ್ಲಿ ಓದಿದ್ದ ಮಾಲತಿ ಆರ್ಡರ್ ಮಾಡಿದರು. ದೊಡ್ಡ ಬಿಳಿ ಪಿಂಗಾಣಿ ತಟ್ಟೆಯಲ್ಲಿ ಕೇಕ್ ಮತ್ತು ಐಸ್ ಕ್ರೀಮ್ ಇರಿಸಿ ಮೇಲೆ ಕೋಕೋ ಪುಡಿ ಉದುರಿಸಿ ಆಕರ್ಷಕವಾಗಿ ತಂದಿಟ್ಟರು. ಬೆಲೆ 100 ರೂಪಾಯಿ ಎಂದಾಗ ಹೌಹಾರಿದ್ದೂ ಉಂಟು. ಇಲ್ಲೂ ನೀರೂ ಕೊಟ್ಟಿರಲಿಲ್ಲ. ನೀರು ಕೊಡಿ ಎಂದೆ. ಮಿನರಲ್ ವಾಟರ್ ಎಂದಳು ಸರ್ವ್ ಮಾಡುತ್ತಿದ್ದ ಹುಡುಗಿ. ಇಲ್ಲ, ಸಾಧಾರಣ ನೀರು ಎಂದರೆ ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಎಂದು ಬಿಡುವುದೇ. ಸೊ ನೆಕ್ಸ್ಟ್ ನಾವು ಮತ್ತೊಂದ್ಸತಿ ಐಸ್ ಕ್ರೀಮ್ ತಿನ್ನೋಕೆ ಇಂದಿರಾನಗರ್ಗೆ ಹೋದ್ವಿ ಮಾಲತಿ ಜೊತೆ. ಸೊ ಅಲ್ಲಿ ಬಯಕೆ ಬಂದ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ದಾಗ ನಾವು ಅಲ್ಲಿ ಇಂದಿರಾನಗರಿಗೆ ಹೋದಾಗ ಮಿಸಿಸಿಪಿ ಮಟ್ಪಿ ಎಂದು ಎಲ್ಲೋ ಪತ್ರಿಕೆಯಲ್ಲಿ ಓದಿದ್ದ ಮಾಲತಿ ಅದನ್ನ ಆರ್ಡರ್ ಮಾಡಿಬಿಡ್ತಾರೆ. ಅದು ಹೇಗಿತ್ತು ಅಂದ್ರೆ, ತಟ್ಟೆಯಲ್ಲಿ ಒಂದು ಕೇಕು ಮತ್ತೆ ಐಸ್ ಕ್ರೀಮು, ಅದರಲ್ಲಿ ಕೋಕೋ ಪುಡಿಯನ್ನು ಹಾಕಿ ಡೆಕೋರೇಟ್ ಮಾಡಿ ತುಂಬಾ ಆಕರ್ಷಕವಾಗಿ ಅಂದ್ರೆ ಅಟ್ರಾಕ್ಟಿವ್ ಆಗಿ ತಂದಿರ್ತಾರೆ. ಅದ್ರ ರೂಪಾಯಿ 100 ರೂಪಾಯಿ ಅಂದಾಗ ಇವ್ರು ಶಾಕ್ ಕೂಡ ಆಗಿದ್ರು. 100 ರೂಪಾಯಿನಾ ಅಂತ ಹೇಳಿ ಅಂತ. ಸರಿ, ನೀರ್ ಕೊಡಿ ಅಂದೆ. ಮಿನರಲ್ ವಾಟರ್ ಅಂದ್ರು. ಇಲ್ಲ, ನನಗೆ ನಾರ್ಮಲ್ ವಾಟರ್ ಕೊಡಿ ಅಂದ್ರೆ, ಸಾರಿ, ನಮ್ಮಲ್ಲಿ ಸಾಧಾರಣ ವಾಟರ್ ಸಿಗೋದಿಲ್ಲ ಅಂತ ಅವರು ಹೇಳ್ತಾರೆ. 100 ರೂಪಾಯಿ ಐಸ್ ಕ್ರೀಮ್ ತಿಂದರೂ ಪುಕ್ಕಟೆಯಾಗಿ 1 ಲೋಟ ನೀರು ಕೊಡದ ಜಾಯಿಂಟ್ಗಳಿವು. ಮತ್ತೆ 10-20 ಪಡೆದು ಮಿನರಲ್ ವಾಟರ್ ಮಾರುವ ಹುನ್ನಾರ. ನನಗೆ ರೇಗಿ ಹೋಯಿತು. ಅಲ್ಲಿ ನೀರು ಕೊಡಲಿಲ್ಲ. ಹೊರಬಂದು, ಬನ್ನಿ ಮಾಲತಿ ಸಾಗರ್ಗೆ ಹೋಗೋಣ, ಪಾನಿಪುರಿ ತಿನ್ನೋಣ ಎಂದೆ. ಎದುರಿಗೊಂದು ಸಾಗರ್ ಹೋಟೆಲ್ ಇತ್ತು. ನುಗ್ಗಿದೆವು. ಕುಳಿತೊಡನೆ ವೇಟರ್ ಬಂದು 4 ಲೋಟ ನೀರು ತಂದಿಟ್ಟ. ಬರೀ ಬಾಯಲ್ಲ, ಮನಸ್ಸೂ ತಂಪಾಯಿತು. 100 ರೂಪಾಯಿ ಐಸ್ ಕ್ರೀಮ್ ತಿಂದ್ರು ನಾರ್ಮಲ್ ವಾಟರ್ ಕೊಡೋದಿಲ್ವಾ ಅಂತ ನನಗೆ ತುಂಬಾ ಸಿಟ್ಟು ಬಂದ್ಬಿಡ್ತು. ನಾನು ಅದಕ್ಕೆ ಕೋಪ ಮಾಡ್ಕೊಂಡು, ಬನ್ನಿ ಮುಂದ್ಗಡೆ ಹೋಗ್ಬಿಟ್ಟು ಸಾಗರ್ ಅಂತ ಹೋಟೆಲ್ ಇದೆ, ಅಲ್ಲಿ ಪಾನಿಪುರಿ ತಿನ್ನೋಣ ಅಂತ ಅಲ್ಲಿ ಹೋದ್ವಿ. ಆ ಹೋಟ್ಲಲ್ಲಿ ಹೋಗಿ ಕುತ್ಕೊಂಡ ತಕ್ಷಣ 4 ಗ್ಲಾಸ್ ನೀರನ್ನ ತಗೊಬಂದು ನಮ್ಮ ಟೇಬಲ್ ಮೇಲೆ ಇಡ್ತಾನೆ. ಬರೀ ಬಾಯೆಲ್ಲ, ಇದರಿಂದ ನಮಗೆ ಮನಸ್ಸು ಕೂಡ ತಂಪಾಯ್ತು. ಹೇಳಿ, ಕಾಯ್ದುಕೊಳ್ಳಬಲ್ಲವೇ ಮಾನವೀಯ ಮೌಲ್ಯಗಳನ್ನ? ಕೊಳ್ಳು ಬಾಕತನದ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಬಲ್ಲವೇ? ಬಾಯಾರಿದವರಿಗೆ ನೀರು ಕೊಡಬಲ್ಲವೇ? ಹಸಿದವರಿಗೆ ಅನ್ನ ಕೊಡಬಲ್ಲವೇ? ಇನ್ನೊಬ್ಬರ ನೀರು ಅನ್ನವನ್ನು ಕಸಿದುಕೊಳ್ಳದೆ ಬದುಕಬಲ್ಲವೇ? ನಮ್ಮ ಸಂಸ್ಕೃತಿಯನ್ನು ಕಾಯ್ದುಕೊಳ್ಳುವ ಅಸ್ತ್ರ ನಮ್ಮ ಕೈಯಲ್ಲೇ ಇದೆ ಅಲ್ಲವೇ? ಮತ್ತೆಂದು ನೀರು ಕೊಡದ ಆ ಜಾಯಿಂಟ್ಗೆ ಹೋಗುವುದಿಲ್ಲ. ನನ್ನಿಂದಂತೂ ಇಂತಹ ಜಾಯಿಂಟ್ಗಳು ಉದ್ಧಾರವಾಗುವುದೂ ಬೇಡ ಎಂದುಕೊಂಡಿದ್ದೇನೆ. ನೋಡಿ, ಮಾನವೀಯ ಮೌಲ್ಯಗಳನ್ನ ನಾವು ಕೊಂಡ್ಕೊಳಕ್ಕಾಗುತ್ತಾ ಹೇಳಿ? ಮನುಷ್ಯತ್ವನ ನಾವು ಕೊಂಡ್ಕೊಳಕ್ಕಾಗುತ್ತಾ? ಇಲ್ಲ. ಹಸಿದವನಿಗೆ ಊಟ ಕೊಡ್ದಲೆ ಬಾಯರಿದವನಿಗೆ ನಾವು ನೀರು ಕೊಟ್ಟಿಲ್ಲ ಅಂದಮೇಲೆ ನಾವಿದ್ದು ಸತ್ತ ಹಾಗೇನೆ. ಸೊ ಇದು ನಮ್ಮ ಸಂಸ್ಕೃತಿ ಅಲ್ಲ. ಸೊ ಎಷ್ಟೇ ಜಾಹೀರಾತು ಬಂದ್ರು, ಎಷ್ಟೇ ಫ್ಯಾಷನೇಬಲ್ ಬಂದ್ರು, ನಮಗೆ ಹೊಟ್ಟೆ ಹಸುವಾದಾಗ ನಾವು ಊಟ ಮಾಡಿದ್ರೇನೆ ನಮಗೆ ಸಮಾಧಾನ. ಬಾಯಾರಿಕೆ ಆದಾಗ ನಾವು ನೀರು ಕುಡಿಲೇಬೇಕು. ಈ ತರ ನೀರು ಕೊಡದ ನಾಡುಗಳು, ಇಂತರ ಜಾಯಿಂಟ್ಗಳಿಗೆ ನಾನು ಮತ್ತೆಂದು ಹೋಗೋದಿಲ್ಲ ಅಂತ ಲೇಖಕಿ ಡಿಸೈಡ್ ಮಾಡ್ತಾಳೆ, ತೀರ್ಮಾನ ಮಾಡ್ತಾಳೆ. ಇಂಥ ಜಾಯಿಂಟ್ಗಳು ಫೇಮಸ್ ಕೂಡ ಆಗ್ಬಾರ್ದು ಅಂತೇಳಿ ಅಂತ ಮನ್ಸಲ್ಲಿ ಕೂಡ ಅನ್ಕೊಂತಾರೆ. ಸೊ ಇದಾಯ್ತು ನೀರು ಕೊಡದ ನಾಡಿನಲ್ಲಿ. ಇದ್ರ ಅರ್ಥ ಇಷ್ಟೇ, ಎಲ್ಲ ಫ್ಯಾಷನೇಬಲ್. ಇಲ್ಲಿ ಲೇಖಕಿ ಮೊದಲೇ ಹೇಳಿದರೆ, ನಮಗೆ ಅನಗತ್ಯ ವಸ್ತುಗಳನ್ನ ಅಗತ್ಯ ವಸ್ತುಗಳಾಗಿ ಪ್ರತಿಬಿಂಬಿಸ್ತವೆ ಈ ಜಾಹೀರಾತುಗಳು. ಹೌದು, ಅಟ್ರಾಕ್ಟ್ ಮಾಡ್ತಾರೆ. ನಾನು ಮೊದಲು ದಪ್ಪ ಇದ್ದೆ, ಎಲ್ಲೋದ್ರು ನನಗೆ ಹಂಗಂತ ಇದ್ರು ಹಿಂಗಂತ ಇದ್ರು, ಇದನ್ನ ತಗೊಂಡ್ಮೇಲೆ ನಾನು ಸಣ್ಣ ಆಗ್ಬಿಟ್ಟು. ನೋಡಿ, ಜಾಹೀರಾತುಗಳು ಅಟ್ರಾಕ್ಟ್ ಮಾಡ್ತವೆ. ಅದರಿಂದ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಥಿಂಕ್ ಮಾಡೋದು, ನಮಗೆ ಅಡ್ಜಸ್ಟ್ ಆಗುತ್ತಾ, ಅದ್ರಲ್ಲಿ ನಮಗೆ ಸಕ್ಸಸ್ ಸಿಗುತ್ತಾ ಅಂತ ಥಿಂಕ್ ಮಾಡೋವಷ್ಟು ನಮಗೆ ಪೇಷನ್ಸ್ ಇರೋದಿಲ್ಲ. ಸೊ ಈ ರೀತಿ ಆಗೋದ್ರಿಂದ ನಾವು ಅಲ್ಲಿ ಮೋಸ ಹೋಗ್ತೇವೆ. ಸೊ ಹಾಗಾಗಿ
ಫ್ಯಾಷನೇಬಲ್ ಆಗಲ್ಲ, ನಮ್ಮ ಸಂಸ್ಕೃತಿನ ಜೊತೆಲಿಟ್ಕೊಂಡು ನಾವು ಯಶಸ್ಸನ್ನು ಸಾಧಿಸೋಣ. ಸೊ ನನಗಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಗಳನ್ನು ನೋಡ್ತಾ ಇರಿ ಹಾಗೂ ನಿಮ್ಮ ಈ ಕನ್ನಡತಿ ಅಭಿದಾ ಮೇಡಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.